ಮಹಿಳೆಯರಿಗೆ ಹಾಗೂ ಎಲ್ಲ ಬೆಳವಡಿ ಗ್ರಾಮದ ಗ್ರಾಮಸ್ಥರಿಗೆ ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಈ ಸ್ವಾತಂತ್ರ್ಯದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದು ಏಕೆಂತಂದ್ರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಡೀ ಒಂದು ತಿಂಗಳ ಕಾಲ ಶ್ರಾವಣ ಮಾಸವನ್ನ ಆಚರಣೆಯನ್ನ ಮಾಡಿ ಪ್ರಾಪಂಚಿಕ ಜೀವನದ ವಿಷಯಗಳನ್ನ ಆಲಿಸುವುದು ಸ್ವಲ್ಪ ಕಮ್ಮಿ ಮಾಡಿ ಒಬ್ಬ ಮನುಷ್ಯ ಪ್ರಪಂಚದಲ್ಲಿ ಯಾವ ರೀತಿ ಮೋಕ್ಷವನ್ನು ಹೊಂದಬೇಕು ಮತ್ತು ಪರಮಾತ್ಮನಲ್ಲಿ ಯಾವ ರೀತಿ ಪರಮ ಮೋಕ್ಷವನ್ನು ಹೊಂದಬೇಕು ಅಂತೇಳಿ ಈ ಆಧ್ಯಾತ್ಮಿಕತೆಯ ಪುರಾಣಗಳಾಗಿರ್ಬಹುದು, ವಚನಗಳಾಗಿರ್ಬಹುದು, ಇದೆಲ್ಲವನ್ನು ನಾವು ಆಲಿಸಿದ್ದೀವಿ. ಆಲಿಸುವುದಕ್ಕೆ ಅಥವಾ ಕೇಳುವುದಕ್ಕೆ ಶ್ರವಣ ಅಂತ ಹೇಳಿ ಕರಿತೀವಿ. ಈ ಒಂದು ತಿಂಗಳ ಪರ್ಯಂತ ನೀವೆಲ್ಲರೂ ಆಲಿಸಿರಬಹುದು. ಅದಕ್ಕೆ ಈ ಶ್ರಾವಣ ಮಾಸ ಅಂದ್ರೆ ಆಚರಣೆ ಮಾಡ್ತಾರೆ. ಸಮಯದ ಅಭಾವ ಬಹಳ ಇರುವುದರಿಂದ ಒಬ್ಬ ಮನುಷ್ಯನ ಮೂಲ ಏನು ಅಂತಂದ್ರೆ, ಒಬ್ಬ ಮನುಷ್ಯ ಭೂಮಿಗೆ ಹುಟ್ಟಿ ಬರುವ ಆತನ ಉದ್ದೇಶ ಏನು ಅಂತಂದ್ರೆ, ಮನುಷ್ಯ ಭೂಮಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಪರಮಾತ್ಮನ ಹತ್ತಿರ ಭಿಕ್ಷೆ ಬೇಡ್ಕೊಂಡು ಬಂದಿರನಂತೆ. ಪರಮಾತ್ಮನೇ, ನನಗೆ ಮನುಷ್ಯ ಜನ್ಮ ಎಂಬುವಂಥದ್ದನ್ನ ನೀನು ಕೊಡು, ನಾನು ಭೂಲೋಕಕ್ಕೆ ಹೋಗಿ ನೀನು ಯಾವ ರೀತಿ ಬದುಕಿ ಮರಳಿನ ಕಡೆಗೆ ಬಾ ಅಂತ ಹೇಳಿ ಆದೇಶವನ್ನು ಮಾಡ್ತೀಯಲ್ಲ, ಅದೇ ರೀತಿ ನಾನು ಬದುಕಿ ಸಾರ್ಥಕತೆಯನ್ನ ಪಡ್ಕೊಂಡು ಜಗತ್ತಿನಲ್ಲಿಯೂ ಯಶಸ್ವಿ ವ್ಯಕ್ತಿಯಾಗ್ತೀನಿ ಮತ್ತು ಅಂತಿಮ ದಿನ ನ್ಯಾಯ ನಿರ್ಣಯದ ದಿನ ನಿನ್ನ ಒಂದು ನ್ಯಾಯಾಲಯದೊಳಗೆ ಯಾವುದೇ ಕಾರಣಕ್ಕೂ ನಾನು ಫೇಲ್ ಆಗೋದಿಲ್ಲ, ನಾನು ಪಾಸ್ ಆಗ್ತೀನಿ ಅಂತ ಹೇಳಿ ಹೇಳ್ಕೊಂಡು ನಾವು ಆಜ್ಞೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಭೂಮಿಯ ಮೇಲೆ ನಾವು ಬದುಕಬೇಕಾಗಿದೆ. ಅದಕ್ಕೆ ಪರಮಾತ್ಮ ಒಬ್ಬ ಮನುಷ್ಯನನ್ನ ಹುಟ್ಟಿಸಿದ ಅಂತ ಬಳಿಕ ಸುಮ್ಮನೆ ತಮಾಷೆಗಾಗಿ ಹುಟ್ಟಿಸಿಲ್ಲ. ಅದರ ಹಿಂದೆ ಪ್ರತಿಯೊಂದು ವಸ್ತುವಿನ ಸೃಷ್ಟಿ ಹೇಗೆ ಒಂದೊಂದು ಉದ್ದೇಶವಿದೆ. ಅದಕ್ಕೆ ಗ್ರಂಥಗಳಲ್ಲಿ ಉಲ್ಲೇಖನವನ್ನು ಮಾಡ್ತಾರೆ. ಎಲ್ಲ ಮನುಷ್ಯನೇ, ನಿನಗೆ ನಾನು ತಮಾಷೆಗಾಗಿ ನಾನು ಸೃಷ್ಟಿ ಮಾಡಿಲ್ಲ. ತಂದೆಯ ದೇಹದಿಂದ ತಾಯಿಯ ಗರ್ಭವನ್ನ ಪ್ರವೇಶ ಮಾಡುವ ಹಾಗೆ ನಾನು ಮಾಡಿದೆ. ತುಚ್ಛವಾಗಿರ್ತಕ್ಕಂಥ ಒಂದು ವೀರ್ಯದ ಬಿಂದುವಿನಿಂದ ಇಡೀ ನಿನ್ನ ಶರೀರವನ್ನು ನಾನು ರಚನೆ ಮಾಡಿದೆ. ಒಂದು ತುಚ್ಛವಾದ ನೀರಿನ ಬಿಂದುವನ್ನ ಕಾಲಕ್ರಮೇಣವಾಗಿ ನಾವು ರಕ್ತದ ಮುದ್ದೆಯನ್ನಾಗಿ ಪರಿವರ್ತಿಸಿದೆವು. ಅದಾದ ನಂತರ ಅದನ್ನ ಮಾಂಸದ ಮುದ್ದೆಯನ್ನಾಗಿ ಪರಿವರ್ತಿಸಿದೆವು. ಅದಾದ ನಂತರ ಮಾಂಸದ ಮುದ್ದೆಯೊಳಗಡೆ ಎಲುಬುಗಳನ್ನ ಪೋಣಿಸಿದೆವು. ಎಲುಬುಗಳನ್ನ ಪೋಣಿಸುವುದಷ್ಟೇ ಅಲ್ಲ, ತಾಯಿಯ ಗರ್ಭದ ಒಳಗಡೆ 9 ತಿಂಗಳ ಕಾಲ ಕಗ್ಗತ್ತಲೆಯ ಕೋಣೆಯೊಳಗಡೆ ಇಷ್ಟು ಸುಂದರವಾಗಿರ್ತಕ್ಕಂಥ ಶರೀರವನ್ನ ರಚನೆ ಮಾಡಿ ನಾವು ಸೃಷ್ಟಿ ಮಾಡಿದೀವಲ್ಲ, ಅದಕ್ಕೆ ಕೆಲವು ಮನುಷ್ಯನಿಗೆ ಯಾವ ಕೊಡುಗೆಯನ್ನು ಅಲ್ಲಗಳೆಯಲು ಸಾಧ್ಯವಿದೆ ಅಂತ ಹೇಳಿ, ಮನುಷ್ಯ ಪರಮಾತ್ಮನ ಯಾವ ಕೊಡುಗೆಯನ್ನು ಕೂಡ ಅಲ್ಲಗಳೆಯಲು ಸಾಧ್ಯವಿಲ್ವೇ? ಅದಕ್ಕೆ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಶರೀರ ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ. ಯಾವುದಕ್ಕಾಗಿ ಕೊಟ್ಟಿದ್ದಾನೆ ಅಂತಂದ್ರೆ, ದೇವಚರನ್ನ ಹಾಗೂ ದೇವದೂತರನ್ನ ಮತ್ತು ಮನುಷ್ಯರನ್ನ ಪರಮಾತ್ಮ ಕೇವಲ ಒಂದೇ ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿದಂತೆ, ಆತನ ಗುಣಗಾನವನ್ನ ಮಾಡಿ ಆತನಿಗೆ ನಾವು ಕೃತಜ್ಞತೆ ಭಾವವನ್ನು ಸಲ್ಲಿಸಿ ಅಂತ ಸೃಷ್ಟಿ ಮಾಡಿದ ಹೊರತು ಮತ್ತೆ ಯಾವ ಉದ್ದೇಶವೂ ಕೂಡ ಇಲ್ಲಂತೆ. ಅದಕ್ಕೆ ಈ ಕ್ಷಣಿಕವಾಗಿರ್ತಕ್ಕಂಥ ಜೀವನದೊಳಗಡೆ, ಈ ಕ್ಷಣಿಕವಾಗಿರ್ತಕ್ಕಂಥ ಈ ಬದುಕಿನೊಳಗಡೆ ನಾವು ಪ್ರಾಪಂಚಿಕ ಜೀವನದ ಜೊತೆಗೆ ಪಾರಮಾರ್ಥವನ್ನು ಕೂಡ ಸಾಧಿಸಿಕೊಂಡು ಯಾರು ಹೋಗ್ತೀವಲ್ಲ, ಅವ ಬಹಳ ಶಾಣೆ ವ್ಯಕ್ತಿ ಅಂತ ಅನ್ಸ್ಕೊಳ್ತಾನಂತೆ. ನಾವು ಯಾವ ಅಧಿಕಾರದಲ್ಲಿ ಇರಲಿ, ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕಾರ ಮಾಡ್ಕೊಳ್ಳಿ, ಮನುಷ್ಯನ ಹತ್ತಿರ ನಯ, ವಿನಯ, ಪ್ರಾಮಾಣಿಕತೆ, ಸೌಜನ್ಯ ಹಾಗೂ ಬಡವರು, ನಿರ್ಗತಿಕರು, ಶೋಚನೆಗೆ ಒಳಗಾಗಿರತಕ್ಕಂಥವರಿಗೆ ಸಹಾಯವಾಗಿ ನಿಲ್ಲುವಂತಹ ಅಧಿಕಾರಿ ಆತನ ಮನೋಭಾವದಲ್ಲಿ ಅಂತ ಒಂದು ಭಾವ ಇತ್ತು ಅಂತಂದ್ರೆ, ಅದಕ್ಕೆ ಪರಮಾತ್ಮನು ಕೂಡ ಅಂತ ಹುದ್ದೆಗೆ ಅಂತ ಅಧಿಕಾರಕ್ಕೆ ಮೆಚ್ಚಿದಂತೆ. ನಾವು ಯಾವ ರಂಗದಲ್ಲಿಯೂ ಕೂಡ ಇರಲಿ, ಅದೇ ಒಂದು ಪರಮ ಪೂಜೆ, ಅದೇ ನಮ್ಮ ಕರ್ತವ್ಯ ಒಂದು ಪರಮಾತ್ಮನ ಪೂಜೆ ಅಂತ ಹೇಳಿ ತಿಳ್ಕೊಂಡು ನಾವು ಮಾಡಿದ್ವಿ ಅಂತಂದ್ರೆ ನಾವು ಯಶಸ್ವಿ ಆಗ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಶರಣರಾಗಿರ್ತಕ್ಕಂಥವರು, ಸಂತರಾಗಿರ್ತಕ್ಕಂಥವರು ಈ ಒಂದು ಆಧ್ಯಾತ್ಮಿಕತೆಯನ್ನ ಜನರಲ್ಲಿ ಮೂಡಿಸುವ ಸಲುವಾಗಿ ಸುಮ್ಮನೆ ಅವರು ತಮಾಷೆಗಾಗಿ ಮನೆ, ಮಠ ಎಲ್ಲವನ್ನ ತೊರೆದು ಹೋಗಲಿಲ್ಲ ಅರಣ್ಯಕ್ಕೆ. ಗೌತಮ ಬುದ್ಧ, ಇದೊಂದು ನಾನು ಹೇಳಿ ಸಮಾಪ್ತಿ ಮಾಡ್ತೀನಿ, ಸಮಯದ ಅಭಾವ ಐತಿ. ಈಗಿನ ನೇಪಾಳದ ಲುಂಬಿನಿ ವನ ಅಂತ ಹೇಳಿ ಒಂದಿದೆ. ಅಲ್ಲಿ ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದ ರಾಜನಾಗಿರ್ತಕ್ಕಂಥ ಶುದ್ಧೋಧನ ಮತ್ತು ಮಾಯಾದೇವಿಯ ಸುಪುತ್ರನಾಗಿ ಜನಿಸಿರ್ತಕ್ಕಂಥವನೇ ಗೌತಮ ಬುದ್ಧ ಅಂತ ಹೇಳಿ. ಆತನ ಮೊದಲ ಹೆಸರು ಸಿದ್ಧಾರ್ಥ ಅಂತ ಹೇಳಿ. ಆ ಒಂದು ದೊಡ್ಡ ಸಾಮ್ರಾಜ್ಯ ಏನು ರಾಜ್ಯಭಾರ ಮಾಡ್ತಾ ಇದ್ದ, ಅವನ ರಾಜ್ಯಭಾರಕ್ಕೆ ಒಂದು ದಿನ ಒಬ್ಬ ಭಿಕ್ಷುಕ ಬರ್ತಾನಂತೆ. ಭಿಕ್ಷುಕ ಬಂದು ದ್ವಾರಪಾಲಕರು ಏನ ಬಾಗ್ಲಾಗ ಇಟ್ಟಿರ್ತಾರಲ್ಲ ಅಂತ ದ್ವಾರಪಾಲಕರ ಹತ್ರ ವಿನಂತಿ ಮಾಡ್ಕೊತಾನಂತೆ. ದ್ವಾರಪಾಲಕರೇ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ, ನಿಮ್ಮ ರಾಜನಿಗೆ ಅಂತೇಳಿ ವಿನಂತಿ ಮಾಡ್ಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ದ್ವಾರಪಾಲಕರು, ನೋಡಪ್ಪ, ನೀನೊಬ್ಬ ಭಿಕ್ಷುಕ ಇರಿ, ನೀನೊಬ್ಬ ಸನ್ಯಾಸಿ ಇರಿ, ನೀನ್ ಬಂದಿದ್ದೀನಿ, ನಿನಗೆ ಊಟಕ್ಕೆ ಏನ್ ಬೇಕು, ಊಟಕ್ಕೆ ಏನ್
ಬೇಕು, ನಾವೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ, ನೀವು ಊಟ ಮಾಡ್ಕೊಂಡು ಇಲ್ಲಿಂದ ಮುಂದೆ ಹೋಗ್ಬೋದು, ರಾಜನಿಗೆ ಭೇಟಿಯಾಗಿ ನಿಮ್ಗೆ ಅವಕಾಶ ಇಲ್ಲ ಅಂತ ಅಂದಾಗ ಆ ವ್ಯಕ್ತಿ ಆ ಜಾಗ ಬಿಟ್ಟು ಅಲಗಡಂಗಿಲ್ಲ. ಅದೇ ಜಾಗದಲ್ಲಿ ಒಂದು ದಿನ ಕೈತನ, 2 ದಿನ ಕೈತನ, 3 ದಿನ ಕೈತನ ಅದಾದ ನಂತರ ಮಂತ್ರಿಗಳ ಸಹಾಯದಿಂದ ರಾಜನಿಗೆ ಆ ಸುದ್ದಿಯನ್ನು ತಲುಪಿಸ್ತಾರೆ. ರಾಜರೇ, ಒಬ್ಬ ಭಿಕ್ಷುಕ, ಒಬ್ಬ ದೊಡ್ಡ ಸನ್ಯಾಸಿ ಅದನ್ನು ಏನಂತ ಗೊತ್ತಿಲ್ಲ, ಆದ್ರೆ ಆ ದ್ವಾರಗಳ ಹತ್ರ, ಆ ಬಾಗಿಲಿನ ಹತ್ರ ಬಂದು ಕೂತಿದ್ದಾನೆ, ನಿಮಗೆ ಭೇಟಿಯಾಗುವ ತನಕ ಈ ಸಾಮ್ರಾಜ್ಯದ ದ್ವಾರ ಬಾಗಿಲುಗಳನ್ನು ಬಿಟ್ಟು ಆತ ಹೋಗಂಗಿಲ್ಲ ಅಂತ ಹೇಳಿ ಶಪಥ ಮಾಡಿಕೊಟ್ಬಿಟ್ಟ ಅಂತ ಅಂದಾಗ, ನೀವು ಅಂತ ಹುಚ್ಚಿದ್ರಿ, ನಮ್ಗೆ ಅವಾಗ ಹೇಳ್ಬೇಕಲ್ಲ, ನೀವು ಇಷ್ಟ ಯಾಕೆ ಮಾಡಿದ್ರಿ ಅಂತ ತಿಳ್ಕೊಂಡು ಆ ರಾಜನೇ ಬಾಗಿಲಿನ ಹತ್ರ ಬರ್ತಾನೆ. ರಾಜನೇ ಬಾಗಿಲಿನ ಹತ್ರ ಬಂದು ಆ ಸನ್ಯಾಸಿಯನ್ನ ನೋಡಿದಾಗ ಧನ್ಯತಾ ಮನೋಭಾವದಿಂದ ಆತನಿಗೆ ಸ್ವಾಗತವನ್ನು ಮಾಡ್ತಾನೆ. ಹೇಳಿ, ಅದು ಏನ್ ಭೇಟಿಯಾಗಬೇಕು, ನಿಮ್ಮ ಮಾತುಗಳು ಏನಿದೆ ನಾನು ಕೇಳ್ತೀನಿ ಅಂತ ಅಂದಾಗ ಆ ಸನ್ಯಾಸಿ ಆಗಿರ್ತಕ್ಕಂಥವ್ರು ರಾಜನಿಗೆ, ನಿಮ್ಗೆ ಸೆಪರೇಟ್ ಆಗಿ ಮಾತನ್ನು ಹೇಳಬೇಕಾಗಿತ್ತು, ಈ ದ್ವಾರಪಾಲಕರಿಗೆ, ನಿಮ್ಮ ಅಂಶಗಳಿಗೆ, ನಿಮ್ಮ ಮಂತ್ರಿಗಳಿಗೆ ಸ್ವಲ್ಪ ದೂರ ಇದೆ ಅಂದಾಗ ರಾಜ ಒಮ್ಮೆ ಬರ್ತಾನೋ. ಆವಾಗ ರಾಜನ ಕಿವಿ ಒಳಗಡೆ ಒಂದು ಮಾತನ್ನು ಹೇಳ್ತಾರೆ, ಮಹಾಪ್ರಭುಗಳೇ, ನೀವು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಇವತ್ತು ಮುನ್ನಡೆಸ್ತಾ ಇದ್ದೀರಿ, ನಿಮ್ಮ ಹಿರಿಯರು ಕೂಡ ಮುನ್ನಡೆಸ್ಕೊಂಡು ಬಂದ್ರು, ಇವಾಗಲೂ ಕೂಡ ನೀವು ಮರಣಾದ ನಂತರ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇರ್ತಾರೆ. ಹಾಗಾದ್ರೆ ನಿಮ್ಮ ಮಗ ಏನು ಸಿದ್ಧಾರ್ಥ ಅಂತ ಹೇಳಿ ಅದನ್ನಲ್ಲ, ನೀವು ಅವನಿಗೆ ದೊಡ್ಡ ರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ ಕನಸು ಕಟ್ಕೊಂಡಿರಲ್ಲ, ಅದು ನನಸಾಗುವುದಿಲ್ಲ. ಜಗತ್ತಿನೊಳಗಡೆ ಆ ಒಬ್ಬ ವ್ಯಕ್ತಿ ದೊಡ್ಡ ಸನ್ಯಾಸಿಯಾಗಿ ಬದಲಾವಣೆ ಆಗ್ತಾನೆ ಅಂತ ಹೇಳಿ ಹೇಳಿದಾಗ ಆ ರಾಜನಿಗೆ ಒಂದು ಕ್ಷಣ ಭೂಮಿ ಕುಸಿದಂಗೆ ಆಗ್ಬಿಡುತ್ತೆ. ರಾಜನ ಆಸೆ ಏನಿರ್ತದೆ ಅಂತಂದ್ರೆ, ನಾನು ರಾಜ, ನಮ್ಮ ಮುತ್ತಜ್ಜ ರಾಜ, ನನ್ನ ಮಗನ ಕೂಡ ರಾಜನಾಗಿ ಇರಬೇಕು ಅಂತ ಹೇಳಿ ಆಸೆ ಇರ್ತದೆ. ಆವಾಗ ಆ ಮಕ್ಕಳನ್ನ ಕೇಳಿರ್ತಕ್ಕಂಥ ಆ ಶುದ್ಧೋಧನ ಒಂದು ಕ್ಷಣ ಗಾಬರಿಗೊಳ್ತಾನೆ. ಅಲ್ಲಿಂದ ಆ ಸನ್ಯಾಸಿ ಸ್ಥಳಾಂತರಗೊಳ್ತಾರೆ. ಮುಂದೆ ಇವ ಏನ್ ಮಾಡ್ತಾನೆ, ಭಯಪಟ್ಟು ನನ್ನ ಮಗ ಸಿದ್ಧಾರ್ಥನಾಗಿರ್ತಕ್ಕಂಥವನು ಇವನು ಒಬ್ಬ ದೊಡ್ಡ ಸನ್ಯಾಸಿ ಆಗ್ಬಹುದು, ಇವ ಸನ್ಯಾಸಿ ಆದಪ್ಪ ಅಂತಂದ್ರೆ ಈ ಸಾಮ್ರಾಜ್ಯವನ್ನ ನಡೆಸ್ಕೊಂಡು ಹೋಗೋರು ಯಾರು ಅಂತೇಳಿ ರಾಜನಿಗೆ ಚಿಂತೆ ಆಗ್ತದೆ. ಅವಾಗ ಏನ್ ಮಾಡ್ತಾನ, ಅವನಿಗೆ ಯಾರ ಒಂದು ಸಂಪರ್ಕಕ್ಕೂ ಕೂಡ ಬಿಡುವುದಿಲ್ಲ. ದೊಡ್ಡ ದೊಡ್ಡ ಶಿಕ್ಷಕರನ್ನ ನೇಮಕ ಮಾಡ್ತಾನೆ, ಸಪರೇಟ್ ಆಗಿ ನೀವು ಕ್ಲಾಸ್ಗಳನ್ನು ತಗೋಬೇಕು, ಈ ಸಾಮ್ರಾಜ್ಯದ ಬಗ್ಗೆ, ಪ್ರಾಪಂಚಿಕತೆಯ ಬಗ್ಗೆ ನಿಮ್ಗೆ ಜ್ಞಾನ ಇರಬೇಕು, ಅಧ್ಯಾತ್ಮ, ದೇವರ, ಜನರ ತಲೆ ಹೊಟ್ಟ ಹೋಗಬಾರ್ದು, ಹಾಗೆ ನೀವು ನೋಡ್ಕೋಬೇಕು ಇವನಿಗೆ ಅಂತ ಆದೇಶವನ್ನು ಮಾಡ್ತಾರೆ. ಆವಾಗ ಏನ್ ಮಾಡ್ತಾನೆ, ಇವನಿಗೆ ಲೌಕಿಕ ಜೀವನದ ಕಡೆಗೆ ಅಷ್ಟೇ ಇರಬೇಕು, ಇವ ಆಧ್ಯಾತ್ಮಿಕ ಜೀವನದ ಕಡೆಗೆ ವಾಳಬಾರ್ದು ಅಂತ ತಿಳ್ಕೊಂಡು ಸಾವಿರಾರು ಸ್ತ್ರೀಯರ ಮಧ್ಯದೊಳಗಡೆ ಸಿದ್ಧಾರ್ಥನಿಗೆ ಬರ್ತಾನಂತೆ. ಯಾಕಂತಂದ್ರೆ ಇವನಿಗೆ ಇದೇ ಮೌನಾಗಿರ್ಬೇಕು, ಮುಂದೆ ಏನಾದ್ರು ಅಪ್ಪಿತಪ್ಪಿ ಸನ್ಯಾಸಿ ಆದಪ್ಪ ಅಂತಂದ್ರೆ ಈ ಸಾಮ್ರಾಜ್ಯ ನಶಿಸಿ ಹೋಗ್ತದ, ಹಾಳಾಗಿ ಹೋಗ್ತದ, ಮತ್ತೊಬ್ಬರ ಕೈ ಪಾಲಾಗಿ ಹೋಗ್ತದ ಅಂತ ತಿಳ್ಕೊಂಡು ಈ ರೀತಿಯಾಗಿ ಆತ ಮಾಡಿರ್ತಾನ. ಅವ ಹೆಂಗ ಅನ್ಕೊಂಡಿರ್ತಾನಲ್ಲ ಅದೇ ರೀತಿಯಾಗಿ ಮುಂದುವರಿತದ. ಕಾಲಕ್ರಮೇಣವಾಗಿ ಸಿದ್ಧಾರ್ಥ ಅನ್ನುವಂಥವನು ಪ್ರೌಢಾವ್ಯವಸ್ಥೆಗೆ ಬರ್ತಾನ. ಅಷ್ಟರೊಳಗಡೆ ಅವ ಯಾವಾಗ ಪ್ರೌಢಾವ್ಯವಸ್ಥೆಗೆ ಬರ್ತಾನ, ಅವನು ಯಾವಾಗ ಹೆಣ್ಣು ನೋಡ್ಬೇಕು, ಮದುವೆ ಮಾಡ್ಬೇಕು ಅನ್ನೋ ಚಿಂತೆಯೊಳಗ ತಂದೆ ಶುದ್ಧೋಧನ ಇರ್ತಾನ. ಅವ ಅನ್ಕೊಂಡಂಗೆ ಸಿದ್ಧಾರ್ಥ ಪ್ರೌಢಾವ್ಯವಸ್ಥೆಗೆ ಬಂದಾಗ ಒಬ್ಬ ಯಶೋಧರ ಅಂತ ಹೇಳಿ ತಿಳ್ಕೊಂಡು ಒಬ್ಬ ಕನ್ಯೆಯನ್ನ ತಂದು ಆ ಸಿದ್ಧಾರ್ಥನಿಗೆ ಮದುವೆಯನ್ನು ಮಾಡ್ತಾರ. ಅತಿ ಶೀಘ್ರದಲ್ಲಿ 1 ವರ್ಷ ಆದ ನಂತರ ಆತನಿಗೆ ರಾಹುಲ ಅಂತ ಒಬ್ಬ ಮಗನ ಹುಟ್ಟುತ್ತದೆ. ಯಾರಿಗೆ? ಇದು ಸಿದ್ಧಾರ್ಥನಿಗೆ, ಶುದ್ಧೋಧನ ಮಗ ಏನಿದ್ದ ಸಿದ್ಧಾರ್ಥನಿಗೆ. ಆವಾಗ ಸಿದ್ಧಾರ್ಥನ ತಂದೆಯಾಗಿರ್ತಕ್ಕಂಥ ಶುದ್ಧೋಧನ ನಿಟ್ಟುಸಿರು ಬಿಟ್ಟು ಬಿಡ್ತಾನೆ. ಆಯ್ತಲ್ಲಪ್ಪ, ಆ ಸನ್ಯಾಸಿ ಹೇಳಿರ್ತಕ್ಕಂಥ ಮಾತು, ಆ ಋಷಿ ಹೇಳಿರ್ತಕ್ಕಂಥ ಮಾತು ಖುಷಿ ಆಯ್ತಲ್ಲ, ಇವತ್ತಿಗೆ ಸುಳ್ಳಾಯ್ತು, ನನ್ನ ಮಗ ಮದುವೆನೂ ಮಾಡ್ಕೊಂಡ, ಮಗನೂ ಕೂಡ ಹೆತ್ತ, ಇವ ಸಂಸಾರ ಮುಕ್ತ ಜೀವನ ಸಾಗಿಸುವುದರಲ್ಲಿ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ನಿರಾಳವಾಗಿ ಬಿಡ್ತಾರೆ. ಅದಾದ ನಂತರ ಸ್ವಲ್ಪ ದಿನಗಳಾದ ನಂತರ ಈ ಸಿದ್ಧಾರ್ಥ ಅನ್ನುವಂಥ ವ್ಯಕ್ತಿಗೆ ವಿಚಾರಗಳು ಬೇರೆ 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 ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಆ ಸಿದ್ಧಾರ್ಥನಿಗೆ ನೋಡಿಕೊಳ್ಳಲಿಕ್ಕೆ ಒಬ್ಬ ಸೇವಕನಿದ್ದ, ಅವನ ಹೆಸರು ಚೆನ್ನ ಅಂತ ಹೇಳಿ. ಆ ಚೆನ್ನನ ಸಹಾಯವನ್ನು ಪಡ್ಕೊಳ್ತಾನೆ. ಚೆನ್ನ, ನನಗೆ ಯಾಕೋ ಸಂತೃಪ್ತಿನ ಸಿಗವಲ್ತು, ಜೀವನದೊಳಗಡೆ ಕಷ್ಟ ಅನ್ನೋದು ನನಗೆ ಗೊತ್ತಿಲ್ಲ, ಸುಖದ ಸುಪ್ಪತ್ತಿಗೆ ಒಳಗಡೆ ಈ ರಾಜ್ಯ ಮಂತ್ರಿಗಳೊಳಗಡೆ ನಾ ಏನು ಜನಿಸಿದ್ದೀನಿ, ಸುಖದಾಗಿ ಏನು, ಈ ಪಾರ್ಟಿ ವಾಡಿ ಹೊರಗೆ ಏನದ ಅನ್ನೋದನ್ನ ನಾನು ಸ್ವಲ್ಪ ವಾಯು ವಿಹಾರವನ್ನ ಮಾಡಿಸಿ ನೀವು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ ಅಂದಾಗ ಆ ಚೆನ್ನಾಗಿ ಗೊತ್ತಿರ್ತದೆ ಇದೆಲ್ಲ. ಅವಾಗ ಏನ್ ಮಾಡ್ತಾನೆ, ಮಹಾರಾಜರೇ ಮದುವೆ ಆಯ್ತು, ಮಕ್ಕಳು ಅದು ಎಲ್ಲ ನಾವು ಈ ಸನ್ಯಾಸಿ ಆಗ್ತಿರತ್ತೆ, ನನಗೂ ಭರವಸೆ ಇಲ್ಲ, ದಯಮಾಡಿ ನೀವು ಅವಕಾಶ ಮಾಡಿಕೊಟ್ಟಂದ್ರೆ ಈ ಪಾರ್ಟಿ ವಾಡಿ ಹೊರಗೆ ಏನದಂತ ನಾನು ಕೇಳ್ತೀನಿ ಅಂತ ತಿಳ್ಕೊಂಡು ಆ ಶುದ್ಧವನ್ನು ನೀವು ಭಯಪಟ್ಟು ಗೌತಮ ಬುದ್ಧ ಜಗತ್ ಶಾಂತಿಗಾಗಿ ಅಂದು ಮಧ್ಯರಾತ್ರಿ ಹೇಳ್ತಾನ್ರಿ,